ಹೆಲೋ ಫ್ಯೂಚರ್ ಡಾಕ್ಟರ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಆಗಸ್ಟ್ 7ನೇ ತಾರೀಕು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಮೆಡಿಕಲ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಈ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಎಷ್ಟು ಕಾಲೇಜ್ಗಳಿವೆ ಕರ್ನಾಟಕದಲ್ಲಿ, ಎಷ್ಟು ಸೀಟ್ಸ್ ಇದೆ, ನಿಮ್ಮ ಕ್ಯಾಟಗರಿಗೆ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ, ಇಲ್ಲ ಇಡೀ ಕರ್ನಾಟಕದಲ್ಲಿ ಎಷ್ಟು ಸೀಟ್ಸ್ ಇದೆ, ಗೌರ್ಮೆಂಟ್ ಕಾಲೇಜ್ ಯಾವುದು, ಪ್ರೈವೇಟ್ ಕಾಲೇಜ್ ಯಾವುದು, ಪ್ರೈವೇಟ್ ಯೂನಿವರ್ಸಿಟಿ ಅಂಡರ್ ಬರೋ ಕಾಲೇಜ್ ಯಾವುದು, ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಬರೋ ಕಾಲೇಜ್ ಯಾವುದು ಅನ್ನೋದು ಸಹ ಅರ್ಥ ಆಗುತ್ತೆ. ಯಾಕೆಂದ್ರೆ ನ್ಯೂಸ್ ಪೇಪರಲ್ಲಿ ಕಲರ್ಫುಲ್ ನ್ಯೂಸ್ ನೋಡ್ತಾ ಇರ್ತೀವಿ. 75 ಕಾಲೇಜ್ ಇದೆ, 15,000 ಸೀಟ್ಸ್ ಇದೆ, ಹಾಗಿದೆ ಹೀಗಿದೆ, 3 ಕಾಲೇಜ್ ಬಂತು, 2 ಕಾಲೇಜ್ ಬಂತು ಅಂತ. ಫರೂಕ್ ಅಕಾಡೆಮಿ 2025 ಸ್ಟಾರ್ಟ್ ಆಯಿತು. 2026 ಅಲ್ಲಿ ನಿಮ್ಗೆ ಕಾಣ್ತಾ ಇರೋದು ಒಂದೇ ಒಂದು ಕಾಲೇಜು, ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್. ಇದು ಮೈನಾರಿಟಿ ಕಾಲೇಜು, ತುಳು ಮೈನಾರಿಟಿ ಅಂಡಲ್ಲಿ ಬರುತ್ತೆ. ತುಳು ಮೈನಾರಿಟಿಯಲ್ಲಿ ಒಂದಷ್ಟು ಸೀಟ್ಸು ಸಹ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ 54 ಸೀಟು ತುಳು ಮೈನಾರಿಟಿಯಲ್ಲಿದೆ. ಸೊ 15,000 ಅಂತ ನ್ಯೂಸ್ ಪೇಪರ್ ಎಲ್ಲ ನೋಡಿರ್ತೀರಾ. ಈಗ KEA ಮೂಲಕ ನಿಮಗೆ ಅಲಾಟ್ ಆಗೋದು 11,625 ಸೀಟ್ಸ್, 11,625 ಸೀಟ್ ಟೋಟಲ್ ಸೀಟ್ಸ್. ಸೊ ಈ 11,625 ಸೀಟಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ ಬರುತ್ತೆ ಅಂತ ನೋಡ್ಬೇಕಾಗತ್ತೆ. ಯಾಕಂದ್ರೆ ಟೋಟಲ್ ನಂಬರ್ ಯಾವಾಗಲೂ ಚೆನ್ನಾಗಿ ಕಾಣುತ್ತೆ. ಸೊ ಆಳ್ವಾಸ್ ಆದ್ಮೇಲೆ ಇಲ್ಲಿ HK ಅಂದ್ರೆ ಹೈದರಾಬಾದ್ ಕರ್ನಾಟಕ, RK ಅಂದ್ರೆ ರಿಮೈನಿಂಗ್ ಕರ್ನಾಟಕ. ಈ ಜನರಲ್ ಅಲ್ಲಿ G 1G 2G 3G 3BG 2BG ಅಂತ ಇರುತ್ತಲ್ಲ, ಆ ಜನರಲ್ ಕ್ಯಾಟಗರಿಯಲ್ಲಿ ಕ್ಯಾಟಗರಿ 1 ಅಲ್ಲಿ ನಿಮಗೆ ಟೋಟಲ್ ಹೈದರಾಬಾದ್ ಕರ್ನಾಟಕದಲ್ಲಿ 40 ಸೀಟ್ಸು, ರಿಮೈನಿಂಗ್ ಕರ್ನಾಟಕದಲ್ಲಿ 156 ಸೀಟ್ಸ್ ಇರುತ್ತೆ. ಕರ್ನಾಟಕದಲ್ಲಿ 1G ಇಲ್ಲ 1H, 1H ಅಲ್ಲಿ 40 ಸೀಟ್ಸ್ ಇರುತ್ತೆ, 1G ಅಲ್ಲಿ 156. 2AG ಕ್ಯಾಟಗರಿಯಲ್ಲಿ 581 ಸೀಟ್ಸ್ ಇರುತ್ತೆ, 2AH ಕ್ಯಾಟಗರಿಯಲ್ಲಿ 145 ಸೀಟ್ಸ್ ಇರುತ್ತೆ. 2BG ಅಲ್ಲಿ 154 ಸೀಟ್ ಇದ್ರೆ 2BH ಅಲ್ಲಿ 38 ಸೀಟ್ಸ್. 3AG ಅಲ್ಲಿ 156 ಸೀಟ್ ಇದ್ರೆ 3AH ಅಲ್ಲಿ 38 ಸೀಟ್ಸ್. 3BG ಅಲ್ಲಿ 194 ಸೀಟ್ಸ್ ಇದ್ರೆ 3BH ಅಲ್ಲಿ 49 ಸೀಟ್ಸ್. ST ರಿಮೈನಿಂಗ್ ಕರ್ನಾಟಕದಲ್ಲಿ 116 ಇದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ 30. STG STH. SCA ಅಲ್ಲಿ 51 HK, 203 RK. SCB ಅಲ್ಲಿ 203 RK, 50 HK. SCC ಅಲ್ಲಿ 135 RK, 34 HK. SCC 20% ಅಂತ ಇಲ್ಲಿಂದ ಕಾಣ್ತಾ ಇದೆ, 10 HK, 39 ರಿಮೈನಿಂಗ್ ಕರ್ನಾಟಕ. ಇದು G ಕ್ಯಾಟಗರಿ. ನೆಕ್ಸ್ಟ್ G ಆದಮೇಲೆ ರೂರಲ್ ಅಂತ ಇರುತ್ತೆ, ಕನ್ನಡ ಮೀಡಿಯಂ ಸೀಟ್ಸು ಇರುತ್ತೆ. ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ತೋರಿಸೋದು ಕಷ್ಟ ಆಗುತ್ತೆ, ಸಪ್ರೇಟಾಗಿ ಆದಷ್ಟು ಟ್ರೈ ಮಾಡ್ತೀನಿ ಸಪ್ರೇಟಾಗಿ ನೀಟಾಗಿ ಒಂದು PDF ಮಾಡಿ ನಿಮ್ಗೆ ಹೇಳೋದಕ್ಕೆ. ಕನ್ನಡ ಮೀಡಿಯಮಲ್ಲೂ ಒಂದಷ್ಟು ಸೀಟ್ಸ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಮಿಸ್ ಆಯಿತು ಅಂದರೆ ಪ್ರೈವೇಟ್ ಕೋಟಾ, GMP ಅಂತೀವಿ. GMP ಅಂದರೆ ಜನರಲ್ ಮೆರಿಟ್ ಪ್ರೈವೇಟ್ ಕೋಟಾ. ಇಲ್ಲಿ ಯಾವುದು ರಿಸರ್ವೇಷನ್ ಬರೋದಿಲ್ಲ. GMPಯಲ್ಲಿ ಇಡೀ ಕರ್ನಾಟಕದಲ್ಲಿರೋದು 1067 ಸೀಟ್ ಮಾತ್ರ. ಏನು ತುಂಬ ಇರುತ್ತೆ ಅಂದ್ಕೊಂಡಿರ್ತೀವಿ. 1067. ಈ 1067 ಅಲ್ಲಿ 12 ಲ್ಯಾಕ್ ಸೀಟ್ಸ್ ಇದೆ, 16 ಲ್ಯಾಕ್, 20 ಲ್ಯಾಕ್, 22 ಲ್ಯಾಕ್, 25 ಲ್ಯಾಕ್ ಸೀಟ್ಸು ಇದೆ. 25, 22, 20, 16 ತೆಗೆದ್ರೆ ಇದು ನಂಬರು ಸಹ ಇದು ಕಡಿಮೆ ಕಾಣುತ್ತೆ. ಇಲ್ಲಿ ಓಪನ್ ಕ್ಯಾಟಗರಿ ಅಂತ 1068 ಸೀಟ್ಸ್ ಇದೆ. ಓಪನ್ ಕ್ಯಾಟಗರಿಲಿ ನೀವು ಕಾಂಪೀಟ್ ಮಾಡ್ಬೋದು, ಬಟ್ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಆಲ್ ಓವರ್ ಇಂಡಿಯಾ ಇಂದೆಲ್ಲ ಕಾಂಪೀಟ್ ಮಾಡ್ತಿರ್ತಾರೆ. ವೆರಿ ಹೈ ಕಟ್ ಆಫ್. GMP ವಿತ್ ಹೈದರಾಬಾದ್ ಕರ್ನಾಟಕ ನೀವು ರಿಸರ್ವೇಷನ್ ಇದ್ರೆ 336 ಇರುತ್ತೆ. ಅದರ್ಸ್ ಕೋಟಾ, ಕ್ಯೂ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 377 ಸೀಟ್ ಇದೆ. NRI ಕೋಟಾದಲ್ಲಿ 1277. NRI 15% ಇರುತ್ತೆ, ಅದರ್ಸು 5% ಇರುತ್ತೆ. ಮುಸ್ಲಿಂ ಮೈನಾರಿಟಿ ವಿತ್ ಹೈದರಾಬಾದ್ ಕರ್ನಾಟಕ 54 ಸೀಟ್ ಇದೆ. ತೆಲುಗು ಮೈನಾರಿಟಿ ವಿತ್ ಹೈದರಾಬಾದ್ ಕರ್ನಾಟಕ 90 ಸೀಟ್ಸ್ ಇದೆ. ಕ್ರಿಶ್ಚಿಯನ್ ಮೈನಾರಿಟಿ 54, ಮುಸ್ಲಿಂ ಮೈನಾರಿಟಿ 145, ತುಳು ಮೈನಾರಿಟಿ 199 ಆಗಿದೆ. ಯಾಕೆಂದರೆ ಈಗ 54 ಸೀಟ್ಸ್ ಆ್ಯಡ್ ಆಯಿತು ಆಳ್ವಾಸ್ ಕಾಲೇಜಿಂದ. ನೆಕ್ಸ್ಟ್ ತಮಿಳ್ ಮೈನಾರಿಟಿ 164 ಇದೆ. ತೆಲುಗು ಮೈನಾರಿಟಿ ಸ್ವಲ್ಪ ಜಾಸ್ತಿನೇ ಇದೆ, 362 ಸೀಟು. JK ರಿಸರ್ವೇಷನ್ ಜಮ್ಮು ಅಂಡ್ ಕಾಶ್ಮೀರ್ 24 ಇದೆ, NCC 10 ಇದೆ, ಡಿಫೆನ್ಸ್ 10 ಇದೆ, ಎಕ್ಸ್ ಡಿಫೆನ್ಸ್ 8 ಇದೆ, ಆಂಗ್ಲೋ ಇಂಡಿಯನ್ 1 ಇದೆ, CAPF 1 ಇದೆ. ದೆನ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ 321 ಇದೆ. ಈ 321ದಲ್ಲಿ 321 ಜನನ ಅಡ್ಮಿಟ್ ಆಗೋದಿಲ್ಲ, ಉಳಿದ ಸೀಟ್ಸ್ನೆಲ್ಲ ಕನ್ವರ್ಟ್ ಮಾಡ್ತಾರೆ. ಸೊ ಟೋಟಲ್ಲು 11,625 ಸೀಟ್ಸ್ ಮಾತ್ರ ಅಲಾಟ್ ಆಗುತ್ತೆ. ಇಲ್ಲಿ ಆಗಲೇ GM ನೋಡಲಿಲ್ಲ. GM ಅಲ್ಲಿ 363 ಸೀಟ್ ಇದೆ ರೂರಲಲ್ಲಿ. ಜನರಲಲ್ಲಿ ನೋಡೋಣ. ಜನರಲಲ್ಲಿ 1933 ಇದೆ.
GMK, GMR ಬಿಟ್ಟು ಓನ್ಲಿ GM ಇರೋದು 1933. GM 1933 ಇದೆ ಅಂದರೆ ಎಲ್ಲ ಬರೀ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಕೊಡ್ತಾರೆ ಅಂತಲ್ಲ, ಎಲ್ಲ ಕ್ಯಾಟಗರಿಯವರು ಫಸ್ಟು ಟ್ರೈ ಮಾಡೋದು, ಫಸ್ಟ್ ಅಲಾಟ್ ಮಾಡೋದು ಸಾಫ್ಟ್ವೇರು 1933 ಅಲ್ಲೇ. ಯಾರು 2B, 3A, 3B ಆ ಕ್ಯಾಟಗರಿ ಇರಲಿ, ಒಳ್ಳೆ ರ್ಯಾಂಕ್ ಇತ್ತು ಅಂದರೆ ಫಸ್ಟ್ ಅವರಲ್ಲಿ ಜನರಲ್ ಮೆರಿಟ್ ಬುಟ್ಟಿಯಿಂದನೇ ಅವ್ರಿಗೆ ಸೀಟ್ ಹೋಗೋದು. ರಿಮೈನಿಂಗ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ 484 ಸೀಟ್ಸ್ ಇದೆ. ತುಂಬ ಜನ ಅನ್ಕೊಂಡಿರ್ತೀವಿ ಜನರಲ್ ಮೆರಿಟ್ ಅಲ್ಲಿ ಇರೋದ್ರೆಲ್ಲ ಬರೀ ಜನರಲ್ ಮೆರಿಟ್ಗೆ ಹೋಗುತ್ತೆ ಅಂತಲ್ಲ, ಅದು ಸಾಮಾನ್ಯ, ಅದು ಜನರಲ್ ಮೆರಿಟ್ ಅಲ್ಲಿ ಯಾರಿಗೆ ಬೇಕಾದರೂ ಸೀಟ್ ಅಲಾಟ್ ಮಾಡ್ಬೋದು. ಅದು ಖಾಲಿ ಆದ ಮೇಲೆ ಬೇರೆ ಕ್ಯಾಟಗರೀಸ್ಗೆ ಹೋಗುತ್ತೆ. ಹಾಗಾಗಿ 1933 ಇದೆ ನನಗೆ ಸಿಕ್ಬಿಡುತ್ತೆ ಹಾಗೆ ಹೀಗೆ ಅಂತ ಜನರಲ್ ಮೆರಿಟ್ ಅವ್ರು ಯಾವುದು ಅಸಂಪ್ಷನ್ಗೆ ಬರೋದು ಬೇಡ. ಸೊ ಡೀಟೇಲಾಗಿ ನೋಡ್ಕೊಳ್ಳಿ. 67 ಕಾಲೇಜು, ಇನ್ನೊಂದು ಕಾಲೇಜ್ ಕಾಣುತ್ತೆ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ, ಬಟ್ ನಿಮ್ಗೇನು ಉಪಯೋಗ ಆಗಲ್ಲ ಅನ್ಕೊಂಡಿದ್ದೀನಿ. ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು, ಇದು ಕ್ರಿಶ್ಚಿಯನ್ ಮೈನಾರಿಟಿ ಕಾಲೇಜು. ಸೊ RC1, RC2, RC5 ಅಂತ ಏನೋ ಇರುತ್ತೆ. ಸೊ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೊ 67 ಕಾಲೇಜಿದೆ. ಖಂಡಿತ 67 ಕಾಲೇಜುಗಳ ಆಪ್ಷನ್ ಎಂಟ್ರಿ ನೀಟಾಗಿ ಮಾಡ್ಬೋದು. ನನ್ನ ಚಾನಲಲ್ಲಿ ಎಲ್ಲ ಕಾಲೇಜುಗಳು ಒಟ್ಟಿಗೆ ಇದೆ, ಜನರಲ್ ಮೆರಿಟ್ ಇದೆ, ಬೇರೆ ಬೇರೆ ಕ್ಯಾಟಗರಿ ಇದೆ. ಅದನ್ನೆಲ್ಲ ನೋಡ್ಕೊಂಡು ಒಂದು ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡ್ರಲ್ಲಿ ಟಾಪಲ್ಲಿ ಯಾವಾಗಲೂ BMCನೇ ಹಾಕೊಳ್ಳಿ. ಕಣ್ಣು ಮುಚ್ಕೊಂಡು ಹಾಕೊಳ್ಳಿ, ನಿಮ್ಗೆ ಸಿಗುತ್ತೋ ಇಲ್ಲೋ, ಇಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. BMC ಹಾಕೊಳ್ಳಿ. ನೆಕ್ಸ್ಟು MMCನೋ ಅಟಲ್ ಬಿಹಾರಿ ವಾಜಪೇಯಿ ಹಾಕೊಳ್ಳಿ. ಸೊ ಅದಾದ ಮೇಲೆ ನೆಕ್ಸ್ಟ್ ಯಾವ್ದು ನಿಮ್ಗೆ ಇಷ್ಟ, ಗೌರ್ಮೆಂಟ್ ಕಾಲೇಜಸ್ ಇಷ್ಟ, ಪ್ರೈವೇಟಾ, ಇಲ್ಲ ಫ್ರೀ ಎಜುಕೇಷನ್ ಇರೋ ಮಧುಸೂದನ್ ಸಾಯಿನ. ಅದಾದ ಮೇಲೆ ಪ್ರೈವೇಟ್ ಕೋಟಾ, ಇಫ್ ಯು ಕ್ಯಾನ್ ಅಫೋರ್ಡ್ 12 lakh ಸೀಟ್ಸ್ ಹಾಕೊಳ್ಳಿ. ಅದಾದಮೇಲೆ 16 lakh, 20 lakh, 22 lakh, 25 lakh ಇಫ್ ಯು ಕ್ಯಾನ್ ಅಫೋರ್ಡ್. ಸೊ ದಿಸ್ ಇಸ್ ಅಬೌಟ್ ದ ಸೀಟ್ ಮ್ಯಾಟ್ರಿಕ್ಸ್, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಈಗ ನಿಮಗೆ ಎಲ್ಲ ಸ್ವಲ್ಪ ಕ್ಲಾರಿಟಿ ಬರ್ತಾ ಹೋಗುತ್ತೆ. ನೀಟಾಗಿ ಸ್ಟಡಿ ಮಾಡಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.